ಒಂದು ಸುಂದರ ದಿನ. ಹಸಿರು ಮರಗಳಿಂದ ತುಂಬಿದ ಆ ಅರಣ್ಯದಲ್ಲಿ ಸೂರ್ಯನ ಮೃದುವಾದ ಕಿರಣಗಳು ನೆಲಕ್ಕೆ ಬೀಳುತ್ತಾ ಒಂದು ಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು. ಆ ಸಮಯದಲ್ಲಿ ಭೀಮನು ಅರಣ್ಯದಲ್ಲಿ ಒಬ್ಬನೇ ನಡೆದು ಬರುತ್ತಿದ್ದ. ಅವನ ಹೆಜ್ಜೆಗಳಲ್ಲಿ ಆತ್ಮವಿಶ್ವಾಸ, ಮುಖದಲ್ಲಿ ಹೆಮ್ಮೆ ಸ್ಪಷ್ಟವಾಗಿತ್ತು. ಹಠಾತ್ ಅವನ ಮೂಗಿಗೆ ಒಂದು ವಿಚಿತ್ರವಾದ ಸುಗಂಧ ತಟ್ಟಿತು. ಅದು ಸಾಮಾನ್ಯ ವಾಸನೆಯಲ್ಲ, ಅದರಲ್ಲೊಂದು ದಿವ್ಯತೆ ಇತ್ತು. ಅವನ ಮನಸ್ಸು ಕ್ಷಣಕ್ಕೆ ಆ ವಾಸನೆಗೆ ಸೆಳೆಯಲ್ಪಟ್ಟಿತು. ಅವನು ಸುತ್ತಲೂ ನೋಡಿದಾಗ ಒಂದು ಸುಂದರ ಹೂವು ಕಾಣಿಸಿತು. ಆ ಹೂವು ಸಾಮಾನ್ಯವಲ್ಲ, ಅದು ಪ್ರಕಾಶಿಸುತ್ತಿತ್ತು. ಸಣ್ಣ ಸಣ್ಣ ಹೊಳಪುಗಳು ಅದರ ಸುತ್ತಲೂ ಹರಡುತ್ತಾ ಇದ್ದ. ಭೀಮನು ಅದನ್ನು ನೋಡಿ ನಗಿದ. ಅವನು ಮನಸ್ಸಿನಲ್ಲಿ ಯೋಚಿಸಿದ, ಈ ಹೂವನ್ನು ದ್ರೌಪದಿಗೆ ಕೊಟ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ಆ ಯೋಚನೆ ಅವನಿಗೆ ಸಂತೋಷ ತಂದಿತು. ಆದ್ದರಿಂದ ಅವನು ಆ ಹೂವಿನ ಮೂಲವನ್ನು ಹುಡುಕಲು ನಿರ್ಧರಿಸಿದ. ಒಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ. ಅವನು ಅರಣ್ಯದ ಒಳಗೆ ಇನ್ನಷ್ಟು ಮುಂದಕ್ಕೆ ಸಾಗತೊಡಗಿದ. ಆದರೆ ಮುಂದೆ ಹೋಗುತ್ತಿದ್ದಂತೆ ಅರಣ್ಯ ಇನ್ನಷ್ಟು ಗಾಢವಾಗತೊಡಗಿತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳು ಸದ್ದು ಮಾಡುತ್ತಾ ಇದ್ದವು. ಅವನಿಗೆ ಒಂದು ವಿಚಿತ್ರ ಭಯ ಕಾಣಿಸತೊಡಗಿತು. ಹಠಾತ್ ಅವನ ದಾರಿಯಲ್ಲಿ ಒಂದು ವೃದ್ಧ ವಾನರ ಮಲಗಿತ್ತು. ಅದು ಸಂಪೂರ್ಣ ಶಾಂತವಾಗಿತ್ತು. ಅವನ ದಾರಿಯನ್ನು ಸಂಪೂರ್ಣವಾಗಿ ಅಡ್ಡಗಟ್ಟಿತ್ತು. ಭೀಮನು ಕೋಪದಿಂದ ಕೂಗಿದ, ಏಳಿ, ನನ್ನ ದಾರಿಯಲ್ಲಿ ಮಲಗಬೇಡ. ಅವನ ಧ್ವನಿಯಲ್ಲಿ ಗರ್ವವೂ ಇತ್ತು, ಅಹಂಕಾರವೂ ಸ್ಪಷ್ಟವಾಗಿತ್ತು. ಆ ವಾನರ ನಿಧಾನವಾಗಿ ಕಣ್ಣು ತೆರೆದಿತು. ಶಾಂತವಾಗಿ ಹೇಳಿತು, ನಾನು ದುರ್ಬಲನು, ನನ್ನ ಬಾಲವನ್ನು ಬದಿಗೆ ಸರಿಸಿ ಹೋಗು. ಅದರ ಧ್ವನಿಯಲ್ಲಿ ಶಾಂತಿ ಇತ್ತು, ಆದರೆ ಅದರಲ್ಲಿ ಒಂದು ರಹಸ್ಯವೂ ಇತ್ತು. ಭೀಮನು ನಗಿದ, ಇಷ್ಟು ಸಣ್ಣ ಕೆಲಸ ನನಗೆ ದೊಡ್ಡದೇನಲ್ಲ. ಅವನು ತನ್ನ ಶಕ್ತಿಯನ್ನು ಬಳಸಿಕೊಂಡು ಆ ಬಾಲವನ್ನು ಎತ್ತಲು ಪ್ರಯತ್ನಿಸಿದ. ಆದರೆ ಅವನಿಗೆ ಅದನ್ನು ಕದಲಿಸಲೂ ಆಗಲಿಲ್ಲ. ಅವನು ಮತ್ತೆ ಪ್ರಯತ್ನಿಸಿದ, ಮತ್ತೊಮ್ಮೆ ಪ್ರಯತ್ನಿಸಿದ, ಆದರೂ ಅದು ಕದಲಲಿಲ್ಲ. ಭೀಮನಿಗೆ ಅಚ್ಚರಿ ಮತ್ತು ಗಾಬರಿ ಎರಡೂ ಒಟ್ಟಿಗೆ ಬಂದವು. ಭೀಮನು ತಲೆ ತಗ್ಗಿಸಿ ಕೇಳಿದ, ನೀನು ಯಾರು? ಹಠಾತ್ ಆ ವಾನರ ಪ್ರಕಾಶಮಾನವಾಯಿತು. ಅದರ ರೂಪ ಬದಲಾಗತೊಡಗಿತು. ಅದು ಸ್ವತಃ ಹನುಮಂತನೇ. ಹನುಮಂತನು ಮೃದುವಾಗಿ ಹೇಳಿದ, ಭೀಮ, ನೀನು ಬಲಿಷ್ಠನು, ಆದರೆ ಅಹಂಕಾರ ನಿನ್ನನ್ನು ಕುಗ್ಗಿಸುತ್ತದೆ. ನಿಜವಾದ ಶಕ್ತಿ ಎಂದರೆ ವಿನಯ ಮತ್ತು ಜ್ಞಾನ. ಭೀಮನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ತಲೆ ತಗ್ಗಿಸಿ ಕ್ಷಮೆ ಕೇಳಿದ. ಆ ದಿನದಿಂದ ಅವನ ಜೀವನ ಸಂಪೂರ್ಣ ಬದಲಾಯಿತು. ಮುಂದಿನ ಕಥೆಗಾಗಿ ಸಬ್ಸ್ಕ್ರೈಬ್ ಮಾಡಿ.